ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಆಫೀಷಿಯಲ್. ಎಸ್, ಸೊ ನಾನು ಇವತ್ತು ಡಿಸ್ಕಷನ್ ಮಾಡ್ತಿರ್ತಕ್ಕಂಥ ವಿಷಯ ಯಾವಪ್ಪ ಅಂತಂದ್ರೆ, ಅಗ್ನಿ ರಿಸಲ್ಟ್ ಬಿಟ್ಟಿದಾರಂತಾರೆ ಸರ್, ಅದು ನಿಜನ ಫೇಕು? ಹಾಗಾದ್ರೆ ನಾವು ಹೇಗೆ ಅದನ್ನು ನೋಡ್ಕೋಬೇಕು? ಸೊ ಟುಡೇ ಅಪ್ಡೇಟ್ ಏನೈತಿ CEE ರಿಸಲ್ಟ್ ಒಳಗಡೆ, ಸೊ ಅಂದರೆ ಜಾಯಿನ್ ಇಂಡಿಯನ್ ಆರ್ಮಿ ಒಳಗಡೆ ಆಫೀಷಿಯಲ್ ವೆಬ್ಸೈಟ್ ಒಳಗಡೆ ಏನೇನು ಬಂದಿರ್ತದಿಲ್ಲ ಅದು ಅಪ್ಡೇಟ್ ಆಗಿರ್ತಕ್ಕಂಥದ್ದು. ಸೊ ಅದೆಲ್ಲ ಬಿಟ್ಟು ಬೇರೆ ಯಾರ ಕಳಿಸಿರ್ತಕ್ಕಂಥದ್ದು ಅದನ್ನು ನೋಡ್ರಿ ಸರ. ಸೊ ಇದೇನು ಶೋ ಮಾಡಕತ್ತೀನಿ ಇದಾಯಿತು, ಇದನ್ನು ಬಿಟ್ಟು ಮತ್ತೊಂದು ರಿಸಲ್ಟು ಗ್ವಾಲಿಯರ್ದು ಅದನ್ನು ಕೂಡ ನನಗೆ ಕಳ್ಸಾಕತ್ತೀರಿ ಸರ್. ಇದು ರಿಸಲ್ಟ್ ಬಿಟ್ಟಾರಂತೀರಿ ಗ್ವಾಲಿಯರ್ದ, ನಮ್ಮ ಕರ್ನಾಟಕದ ಯಾವಾಗ ಅಪ್ಡೇಟ್ ಆಕೈತಿ, ಅದು ಯಾವ ವೆಬ್ಸೈಟ್ ಒಳಗಡೆ ಅಪ್ಡೇಟ್ ಆಗ್ತೈತಿ ಅಂತ ಕೇಳ್ತಿದ್ರೆ. ಸೊ ಎಲ್ಲದರ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬರ್ ನಾನು ಕೊಡಕತ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಕರೆಕ್ಟ್ ಟೈಮ್ಗೆ ಸರಿಯಾಗಿ ಸಿಗಾಕತ್ತಿದ್ರೆ ಮಾತ್ರ ಆಗ್ರಿ, ಇರ್ಲಿಕ್ಕಂದ್ರೆ ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಕೊಡುವಂಥ ಇನ್ನಷ್ಟು ಇನ್ಫಾರ್ಮೇಷನ್ಗಳ ಸರಿಯಾದ ಸಮಯಕ್ಕೆ ತಲುಪ್ಸಕ್ಕೆ ಪ್ರಯತ್ನ ಮಾಡೋಕೆ ಒಂದು ಹುಮ್ಮಸ್ ಅಂತ ಹೇಳ್ಬೋದು ನಮಗೂ ಕೂಡ. ಎಸ್, ಸೊ ಇದು ಸರ್ ಅಗ್ನಿ ರಿಸಲ್ಟ್ ಬಿಟ್ಟಿದಂತ್ರಿ, ಅದು ನಿಜಾನ? ಹಾಗಾದ್ರೆ ಅದನ್ನು ನಾವು ಹೆಂಗೆ ನೋಡ್ಕೋಬೇಕ್ರಿ? ಸೊ ಟುಡೇ ಅಪ್ಡೇಟ್ ಏನೈತ್ರಿ ಸರ, CEE ರಿಸಲ್ಟ್ ಒಳಗಡೆ ಅಂದ್ರೆ ಆಫೀಷಿಯಲ್ ವೆಬ್ಸೈಟ್ ಒಳಗಡೆ. ಸೊ ನೋಡ್ರಿ ತಮ್ಗಳ, ನೀವು ಏನತ್ತಿಲ್ಲ ಯಾರು ಒಂದು ಹಾಕಿರ್ತಕ್ಕಂಥ ಮೆಸೇಜನ್ನು 27/2025 ರಿಸಲ್ಟ್ ಬರ್ತೀನಿ ಅಂತಂದರೆ ಸರ. ಸೊ ಅದು ಯಾಕೆ ಬರಾಕತ್ತಿಲ್ಲ, ಇನ್ನೂ ಯಾಕೆ ಓಪನ್ ಆಗಕತ್ತಿಲ್ಲ ಅಂತೇಶಿಂದ ಯಾವುದಾದ್ರೂ ಇದೊಂದು ಆಫೀಷಿಯಲ್ ವೆಬ್ಸೈಟ್ ಒಳಗಡೆ ಕೊಟ್ಟಿದ್ರೆ, ಯಾವ ಆಫೀಷಿಯಲ್ ವೆಬ್ಸೈಟ್ ಒಳಗೂ ಕೊಟ್ಟಿಲ್ಲ. ಆದರೂ ಕೂಡ ಯಾರ್ಯಾರು ಏನತ್ತಿಲ್ಲ 20ನೇ ತಾರೀಕು ಬರ್ತೈತಿ, 25ನೇ ತಾರೀಕು ಒಳಗೆ ಬರ್ತೈತಿ, ಸೊ ಈ ಡೇಟ್ ಒಳಗೆ ಬರ್ತೈತಿ, ಅದು ಬರಲಿಲ್ಲ. ಅದು ಬಂದ್ರೆ ಅದೊಂದು ಏನೇ ಇನ್ಫಾರ್ಮೇಷನ್ ಇದ್ದರೂ ಆಫೀಷಿಯಲ್ ವೆಬ್ಸೈಟ್ ಒಳಗೆ ಬರಬೇಕಲ್ಲ. ಸೊ ಅದರೊಳಗೆ ಒಂದು ಯಾವ್ದಾದ್ರು ಒಂದು ನೋಟಿಸ್ ಬಂದಿತ್ತಂದ್ರೆ ಹಾಂ ಸರ್ ಒಪ್ಕೋಬೋದು. ಅದು ಯಾವುದೂ ಇರಲಾರ್ದ ಗಾಳಿ ಸುದ್ದಿಯನ್ನು ಹೇಳುವಂಥ ಇಂಥವ್ರದ್ದು ಸೊ ನೀವು ಮಾತು ಕೇಳ್ಕೊಂಡು ಸರ ಯಾಕೆ ಬಂದಿಲ್ಲ ಸರ್ 20ನೇ ತಾರೀಕು ಬರ್ತೈತಿ ಅಂತ ಹೇಳಿದರು. ಸೊ ಅವ್ರು ಏನತ್ತಲ್ಲ ಫೇಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ. ನೀವು ಅವರಿಗೆ ಮೆಸೇಜನ್ನು ಹಾಕ್ರಿ, ಸರ್ ಯಾಕೆ ಬಂದಿಲ್ಲ ಅಂತಿಸಿಂದ ಅವ್ರು ನಿಮ್ಮ ಮೆಸೇಜಿಗೆ ರಿಪ್ಲೈ ಮಾಡೋಂಗಿಲ್ಲ. ಸೊ ಅವ್ರು ಏನತ್ತಲ್ಲ ಸುಮ್ಮನೆ ಹವಾ ಮಾಡ್ಕೊಳ್ಳೋ ಸಲುವಾಗಿ ಏನತ್ತಲ್ಲ ಇನ್ಫಾರ್ಮೇಷನ್ ಕೊಡ್ತಿರ್ತಾರೆ. ನಮ್ದು ಹಂಗಲ್ಲ. ಸೊ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಇನ್ಫಾರ್ಮೇಷನ್ ಸಿಗಬೇಕು ಅನ್ನೋದು ನಮ್ಮ ಆಸೆ. ಸೊ ಈಗೆಲ್ಲ ನೋಡ್ಕೋಬೋದು. ನಾನು ದಯವಿಟ್ಟು ಕೇಳ್ಕೊಳ್ದೇನಾದ್ರೆ ಫೇಕ್ ಇನ್ಫಾರ್ಮೇಷನ್ ಕೊಡೋರಿಗೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಈ ಹುಡುಗರ ಜೀವನದೊಳಗೆ ಆಟ ಆಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಭಾಳಷ್ಟು ಆಸೆನ ಇಟ್ಕೊಂಡು ಅದ್ರ ಸಲುವಾಗಿ ಕಾಯ್ಕೊಂಡು ಕುಂತಿರ್ತಕ್ಕಂಥ ಹುಡುಗರದವ. ನೀವು ಈ ಥರ ಹಾಕೋದ್ರಿಂದ ಏನತ್ತಲ್ಲ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಈ ಡೇಟಿಗೆ ಬರ್ತೈತೆ ಈಗ ನೋಡ್ರಿ, ಯಾವುದಾದ್ರೂ ಒಂದು ವಿಷಯನ ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಡ್ತೀವಿ. ಸೊ ಈ ಡೇಟಿಗೆ ಬರ್ತೈತೆ ಅಂದಾಗ ಹಾಂ ನಾವು ಈ ಡೇಟಿಗೆ ಹಿಂಗೆ ಮಾಡಬೇಕಾಗಿತ್ತು, ಸೊ ಈ ಥರ ಇರಬೇಕು ಅಂತ ಹೇಳಿಸಿಂದ. ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಯಾವುದು ಕಾಯಕ್ಕೆ ಹೋಗ್ಬೇಡ್ರಿ. ಆಫೀಷಿಯಲ್ ವೆಬ್ಸೈಟ್ ಒಳಗೆ ಬಂದಾಗ ಮಾತಾಡೋದು ಕನ್ಫರ್ಮ್ ಆಗಿರ್ತೈತಿ. ಟುಡೇ ಅಪ್ಡೇಟ್ ಒಳಗೂ ಕೂಡ ಯಾವುದು ರಿಸಲ್ಟ್ ಅಪ್ಡೇಟ್ ಇಲ್ಲ. ಸೊ ಈ ಸದ್ಯದೊಳಗೆ ಏನೈತಿಲ್ಲ, ನಾನು ವೆಬ್ಸೈಟನ್ನು ಯಾವ ಥರ ಓಪನ್ ಮಾಡಬೇಕು ಮತ್ತು ಸೊ ನಮ್ಮ ಮೊಬೈಲ್ ಒಳಗೆ ಯಾವ ಥರ ಚೆಕ್ ಮಾಡ್ಕೊತಿರ್ಬೇಕು ಅದನ್ನೆಲ್ಲನೂ ಕರೆಕ್ಟಾಗಿ ತೋರಿಸ್ತೀನಿ. ಸೊ ಈಗ ಬಂದಿರತಕ್ಕಂಥದ್ದು ಇಲ್ಲಿವರೆಗೂ ಗ್ವಾಲಿಯರ್ ರಿಸಲ್ಟ್ ಆಯಿತು, ಇದೇನು ಕಳ್ಸಾಕಿದ್ರಿ ಎಲ್ಲ ಬೇಕಾಗಿರ್ತಕ್ಕಂಥದ್ದು. ಸೊ ಇದೇನತ್ತಿಲ್ಲ CET ರಿಸಲ್ಟಲ್ಲಿ ನೋಟಿಫಿಕೇಶನ್ ಏನಿತ್ತಿಲ್ಲ ಅದ್ರದ್ದು. ಸೊ ಈಗ ಡಿಸ್ಪ್ಲೇ ಮ್ಯಾಗ ಶೋ ಐತಿಲ್ಲ, ಇದು ನೋಟಿಫಿಕೇಶನ್ದು ಪ್ರತಿಯೊಂದು ಇದ್ರ ಝೋನ್ ವೈಸ್ ಇರ್ತಕ್ಕಂಥ ನೋಟಿಫಿಕೇಶನ್ ಇದು. ಸೊ ರಿಸಲ್ಟ್ ಯಾವ ವೆಬ್ಸೈಟ್ ಒಳಗೆ ಓಪನ್ ಆಗುತ್ತೆ ಅದನ್ನು ನೋಡ್ಕೊಳ್ರಿ, ತೋರಿಸ್ತೀನಿ ಇವಾಗ. ಸೊ ಗೂಗಲ್ ಒಳಗಡೆ ಸರ್ಚ್ ಇರ್ತೈತಲ್ಲ, ಸರ್ಚ್ ಒಳಗೆ ಹೋಗ್ರಿ. ಸರ್ಚ್ ಒಳಗಡೆ ಹೋಗಿ ಏನು ಮಾಡತ್ತಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಹೇಳಿಂದ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಹೇಳಿಂದ ಸರ್ಚ್ ಮಾಡಿರಿ. ಸೊ ಇದೇನೈತಿಲ್ಲ, ಸೊ ಇದನ್ನು ಸರ್ಚ್ ಮಾಡಿರಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಹೇಳಿಂದ. ಅವಾಗ ಏನೈತಿಲ್ಲ, ಸೊ ಇಲ್ಲಿ ನೋಡ್ಕೋಬೋದು ನೀವು, ಫಸ್ಟ್ನೇ ಪೇಜ್ ಒಳಗಡೆ ಇಲ್ಲಿ ಬಂದಿರುತ್ತೆ. ಸೊ ಜಾಯಿನ್ ಇಂಡಿಯನ್ ಆರ್ಮಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರಿ ಅಂದ್ರೆ ಸೊ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಟೈಮ್ ತೊಗೋತಾ ಇರೋದು ನೋಡಬೇಕು. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲೇನಿಲ್ಲ ಕ್ಯಾಪ್ಚರ್ ಆಗಬೇಕು. ಸೊ ಮ್ಯಾಗ ಇರ್ತಕ್ಕಂಥ ಕ್ಯಾಪ್ಚರ್ ಏನಿಲ್ಲ ಅದನ್ನು ಇದ್ರೊಳಗೆ ಕೆಳಗಡೆ ಕ್ಯಾಪಿಟಲ್ ಒಳಗಡೆ ಹಾಕೋಬೇಕು. PCNHT4 ಅಂತ ಹೇಳಿಂದ. ಸೊ ಗೋ ಅನ್ಬೇಕು. ಗೋ ಅಂದ್ರೆ ಎಂಟರ್ ವೆಬ್ಸೈಟ್ ಅಂತೈತಿ ನೋಡ್ರಿ. ಸೊ ಅದ್ರ ಮ್ಯಾಗ ಹಾಕಿದಾಗ ಈ ಥರ ಪೇಜ ಸೊ ಆಫೀಷಿಯಲಿ ಪೇಜ್ ಇದೆ. ನೀವು ಯಾವ್ಯಾವುದು ಬೇರೆ ಬೇರೆ ಪೇಜ್ಗಳನ್ನು ಓಪನ್ ಮಾಡ್ತೀರಿ, ಸರ್ ಇದ್ರೊಳಗೆ ಬಂದಿಲ್ಲ ಸರ್, ಇದ್ರೊಳಗೆ ಹಿಂಗೆ ಕೊಟ್ಟರು ಸರ, ಈ ಡೇಟ್ ಒಳಗೆ ಬರ್ತೀನಿ ಅಂತಂದರೆ ಸರ. ಸೊ ಅದನ್ನು ಸ್ಕ್ರೀನ್ಶಾಟ್ ಕಳಿಸೋದು. ನೋಡ್ರಪ್ಪಿ, ಇದು ಆಫೀಷಿಯಲ್ ವೆಬ್ಸೈಟ, ಇದ್ರೊಳಗೆ ಏನು ಬರುತ್ತಲ್ಲ ಅದು ಮಾತ್ರ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಇದನ್ನು ವೆಬ್ಸೈಟನ್ನು ನೀವು ಕರೆಕ್ಟಾಗಿ ಓಪನ್ ಮಾಡ್ಕೊಳ್ದ ನಿಮ್ಮ ಫೋನ್ ಒಳಗೆ ನೋಡ್ಕೊಂಬಿಡ್ರಿ. ಸೊ ಇಲ್ಲೇನತ್ತಿಲ್ಲ ನೋಡ್ರಿ, ಈಗ ನೀವೇನು ಮಾಡಕತ್ತೀರತ್ತಂದ್ರೆ ಇಲ್ಲೇನು ತೋರ್ಸಾಕತ್ತಾರಲ್ಲ JCOOR ಅಗ್ನಿಪಥ್ ಎಂಟ್ರಿ ಅಂತ ಏನೈತಿಲ್ಲ ಇದ್ರ ಮ್ಯಾಗ ಏನೈತಿ. ಸೊ ನೀವು ಏನು ಮಾಡಕತ್ತೀರಿ, ಕ್ಲಿಕ್ ಮಾಡಕತ್ತೀರಿ. ಸೊ ಏನು ಕ್ಲಿಕ್ ಮಾಡಕತ್ತೀರಿ ಅಂದ್ರೆ ಯು ಆಲ್ ಅಂತ ಹೇಳಿಂದ. ಸೊ ಇದನ್ನು ಕ್ಲಿಕ್ ಮಾಡಿ ನೋಡ್ರಿ, ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಇರ್ತಕ್ಕಂಥದ್ದು ಏನೈತಿಲ್ಲ ಕ್ಲಿಕ್ ಆಲ್ ವ್ಯೂ ಆಲ್ ಅಂತ ಹೇಳಿಂತಿಲ್ಲ, ಇದ್ರ ಮ್ಯಾಗ ನೀವು ಓಪನ್ ಮಾಡ್ತೀರಿ. ಓಪನ್ ಮಾಡಿದಾಗ ಅಂತ ಈ ಥರ ಓಪನ್ ಆಗ್ತಾವೆ ನೋಡ್ರಿ. ಸೊ ಈ ಪೇಜನ್ನು ನೀವು ಕೂಡ ಕಳ್ಸಾಕತ್ತೀರಿ ನನಗೆ. ಸೊ ಒಂದು ಸ್ವಲ್ಪ ಲೇಟ್ ಆಗ್ತಾ ಇರ್ತಾವ. ಇದು ಪೇಜ್ ಏನೈತಿಲ್ಲ ಇದನ್ನು ಸ್ಕ್ರೀನ್ಶಾಟ್ ಕಳ್ಸಾಕತ್ತೀರಿ ಸರ್ 2025 ಇದು ಏನೈತಿಲ್ಲ ನೋಟಿಫಿಕೇಶನ್ ಇದೆ. ಸೊ ನೀವು ಕಳ್ಸಾಕತ್ತಿದ್ದು ಏನೈತಿಲ್ಲ ನೋಟಿಫಿಕೇಶನ್ ಕಳ್ಸಾಕತ್ತೀರಿ. ಈ ಥರ ನೋಟಿಫಿಕೇಶನ್ ಕಳ್ಸಾಕ್ ಹೋಗ್ಬೇಡ್ರಿ. ಸೊ ಇದೆಲ್ಲ ಏನೈತಿಲ್ಲ ನೀವು ಮೊದಲು ಏನು ಅಪ್ಲಿಕೇಶನ್ ಹಾಕಿದ್ರಿ ಅದರದ ನೋಟಿಫಿಕೇಶನ್ ಇದೆ. ಸೊ ಇದ್ರೊಳಗೆ ರಿಸಲ್ಟ ಬರೋದಿಲ್ಲ. ಆ ಕಾರಣಕ್ಕಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ ಡೈರೆಕ್ಟಾಗಿ ರಿಸಲ್ಟ್ ಎದ್ರೊಳಗೆ ಅಪ್ಡೇಟ್ ಆಕೈತಿ ನೋಡ್ಕೊಳ್ರಿ. ಸೊ ಇಲ್ಲಿ ಏನೈತಿಲ್ಲ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ಅವ್ರು ಏನು ಕೊಟ್ಟಾರ CEE ರಿಸಲ್ಟ್ ಅಂತ ಹೇಳಿಂದ.
ಫೈನಲ್ ರಿಸಲ್ಟ್ ಬೇರೆ. ಫೈನಲ್ ರಿಸಲ್ಟ್ ಓಪನ್ ಮಾಡಿದ್ರು ಕೂಡ ಅದ್ರೊಳಗೆ ಏನಾರ ಬೇರೆ ಓಪನ್ ಇರ್ತೈತಿ. ಈಗ ಸದ್ಯದೊಳಗೆ ಫೈನಲ್ ರಿಸಲ್ಟ್ ನೋಡ್ಕೊಳ್ರಿ. ಫೈನಲ್ ರಿಸಲ್ಟ್ ಒಳಗೆ ಏನು ಓಪನ್ ಆಗುತ್ತೆ ಅಂತ ಹೇಸಿಂದ ಇದೆಲ್ಲನೂ ಸೊ ಹೋದ ಸರ್ದಿದೆ ಫೈನಲ್ ರಿಸಲ್ಟ್ ಇದು. ಈಗ ಸದ್ಯಕ್ಕೆ ನೋಡ್ರಿ ಯಾವಾಗ ಅಪ್ಡೇಟ್ ಆಗೈತಿ ಇದು ಏಪ್ರಿಲ್ ಒಳಗಡೆ. ಸೊ ಏಪ್ರಿಲ್ ಒಳಗಡೆ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಇದು ಕೂಡ ಫೈನಲ್ ರಿಸಲ್ಟ್ ಅದು. ಸೊ ಮೊದಲಿರ್ತಕ್ಕಂಥದ್ದು ಇದು. ಆದರೆ ಈ ಸದ್ಯದೊಳಗೆ ಬರಬೇಕಾಗಿರ್ತಕ್ಕಂಥದ್ದು CET ರಿಸಲ್ಟ್ ನಮ್ಗೆ. ಅದಕ್ಕಾಗಿ ನಾವು ರಿಸಲ್ಟ್ ನೋಡ್ಬೇಕಾದ್ರೆ ಇಲ್ಲಿ ಕೊಟ್ಟೆ ಇದ್ದಾರೆ ಅವರ ಡೈರೆಕ್ಟಾಗಿ. ಸೊ ನೋಡ್ಕೊಳ್ರಿ ಇಲ್ಲಿ CEE ರಿಸಲ್ಟ್ ಅಂತ ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ, ಸೊ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರಿ ಅಂದ್ರೆ ಓಪನ್ ಆಗತ್ತೀಗ. ಸೊ ನೋಡ್ಕೋಬೋದು ಈಗ. ಹಾಂ, ಇಲ್ಲೈತೆ ನೋಡ್ರಪ್ಪ ಯಾರು ಯಾವುದು ರಿಸಲ್ಟ್ ಏನು ಎಂತಂತೇಶಿಂದ ಇಲ್ಲಿ ಸೀರಿಯಲ್ ನಂಬರ್ ವೈಸು ZRO ARO ಸಬ್ಜೆಕ್ಟ್ ಡೌನ್ಲೋಡ್ ಅಂದರೆ ಯಾವ ಸಬ್ಜೆಕ್ಟ್ ವೈಸ್ ಐತಿ ಏನೈತಿ CET ರಿಸಲ್ಟ್ ಬರೋದೆಲ್ಲನೂ ಇದು ಆಫೀಸಿಯಲ್ ವೆಬ್ಸೈಟ್ ಒಳಗಡೆ. ಸೊ ಇದ್ರೊಳಗೆ ಬರೋಕ್ಕಿಂತ ಮುಂಚೆ ನನ್ನ ಮಗುಗೂ ಕೂಡ ಬರೋಂಗಿಲ್ಲ. ಇದ್ರೊಳಗೆ ಬಂದಾಗ ಮಾತ್ರ ಸೊ ಈಗ ಹೊರಗಡೆ ಬರೋದು. ಅದನ್ನು ಬಿಟ್ಟು ಯಾವುದು ಕೂಡ ಯಾರು ಸೊ ಇದನ್ನು ಔಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದ್ರೊಳಗೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಅಷ್ಟೊಂದು ಬೇಗವಾಗಿ ಲೀಕ್ ಆಗ್ತಾವ. ಸೊ ಯಾವುದು ಆಫೀಸಿಯಲ್ ವೆಬ್ಸೈಟ್ ಒಳಗೆ ಗೊತ್ತಿರದೇ ಇರೋಂಥ ವಿಷಯಗಳು ಅಂದರೆ ಹೊರಗಡೆ ಬರ್ತಾವೆ ಅನ್ನೋದು ನಿಮ್ಮದು ತಪ್ಪು ಕಲ್ಪನೆ. ಸೊ ಯಾರನ್ನೂ ನಂಬಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫೋನ್ ಒಳಗೆ ನೀವೇ ಚೆಕ್ ಮಾಡ್ಕೊತಿರ್ತ ಬರ್ರಿ. ಸೊ ಕಂಟಿನ್ಯೂ ಆಗಿ ಇದ್ರೊಳಗೆ ರಿಸಲ್ಟ್ಗಳು ಬರ್ತಿರ್ತಾವ. ಅದನ್ನು ಬಿಟ್ಟು ಏನೈತಿಲ್ಲ ನೀವು ಯಾರ್ಯಾರ್ದೋ ನಂಬಿ ಸರ 27/2025 ರಿಸಲ್ಟ್ ಬರ್ತಿದ್ರು ಸರ್, ಯಾಕೆ ಅಪ್ಡೇಟ್ ಆಗಿಲ್ಲ, ಹಾಗಾದ್ರೆ ಯಾವಾಗ ಅಪ್ಡೇಟ್ ಆಕೈತ್ರಿ ಸರ? ಸೊ ಯಾರಿಗೆ ಗೊತ್ತಿರಂಗಿಲ್ಲ. ಅದು ಯಾವುದು ಕೂಡ ಲೀಕ್ ಮಾಡೋಂಗಿಲ್ಲ. ಸಮಯ ಸಂದರ್ಭ ಏನು ಅದು ಲೀಕ್ ಆಗಲ್ಲ. ಕರೆಕ್ಟಾಗಿ ಯಾವ ಡೇಟ್ ಬರಬೇಕಲ್ಲ ಅದೇ ಡೇಟ್ ಒಳಗಡೆ ಸೊ ಅವರು ಇದೇ ವೆಬ್ಸೈಟ್ ಒಳಗಡೆ ಹಾಕ್ತಾರೆ. ಸೊ ಇದನ್ನು ನೋಡ್ಕೊಳ್ರಿ, ಕರೆಕ್ಟಾಗಿ ನೀವು ತಿಳ್ಕೊಳ್ರಿ. ಯಾವ ಥರ ಓಪನ್ ಮಾಡೋಕೆ 2-3 ಸಲ ಓಪನ್ ಮಾಡಿ ನೋಡ್ಕೊಳ್ರಿ. ಸೊ ಕಂಟಿನ್ಯೂ ಓಪನ್ ಮಾಡ್ಕೊತಾ ಇದ್ರೊಳಗೆ ನೋಡ್ಕೊತಿರ್ತು ಬರ್ರಿ. ಅದು ಒಟ್ಟು ಯಾವಾಗ ಬರಲಿ ಬಂದ ತಕ್ಷಣ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನಾನು. ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಸೊ ಒಟ್ಟಾರೆ ಏನೈತಿ ಇದ್ರ ಸಲುವಾಗಿ ಹಾದಿ ಕೈ ಕೂತ್ಕುಂತ ಫಿಸಿಕಲ್ ತಯಾರಿ ಮಾಡ್ಕೊಳ್ಳಾರ್ದ ಸೊ ಎಕ್ಸಾಮ್ ನಿಮ್ದು ಪಾಸ್ ಆದ್ಮ್ಯಾಗೂ ಕೂಡ ನೀವು ಒಂದು ವೇಳೆ ಏನಾದ್ರು ಫೇಲ್ ಆದ್ರಿ ಅಂದ್ರೆ ಫಿಸಿಕಲ್ ಒಳಗಡೆ ಸೊ ನೀವು ಕಂಟಿನ್ಯೂ ಆಗಿ 100 ಮಾರ್ಕ್ಸ್ ಬರೋದು ಫಿಸಿಕಲ್ ಒಳಗೆ. ಆ ಥರ ತಯಾರಿ ಮಾಡ್ಕೊಳ್ರಿ. 10ಕ್ಕೆ 10 ಚಿನ್ನಪ್ಪ. ಸೊ ಫಸ್ಟ್ ಗ್ರೂಪ್ನ್ಯಾಗ ರನ್ನಿಂಗ ಹೊಡೆದ್ರಿ ಅಂದ್ರೆ ಏನತ್ಲ ಕರೆಕ್ಟಾಗಿ 100 ಮಾರ್ಕ್ಸ್ ಬರ್ತಾವೆ. ಸೊ ನೀವು ಓನ್ಲಿ ಒಂದು ಚಿನ್ನಪ್ ಕಡಿಮೆ ಮಾಡಿದ್ರು ಕೂಡ 7 ಮಾರ್ಕ್ಸ್. ಸೊ ಸೆಕೆಂಡ್ ಗ್ರೂಪಿಗೆ ಬಂದ್ರಿ ಅಂದ್ರೆ 12 ಮಾರ್ಕ್ಸ್ ಕಟ್ ಆಗ್ತಾವೆ. ಟೋಟಲ್ ಆಗಿ ಇಲ್ಲೇ ನಿಮ್ದು ಪೂರ ಸ್ಕೋರನ್ನ ಕಡಿಮೆ ಆಗುತ್ತೆ. ಸೊ ಕಡಿಮೆ ಅಂದ್ರೆ ನೀವು 10 ಪ್ರಶ್ನೆಗಳಿಗೆ ಕರೆಕ್ಟ್ ಹಾಕೋದು ಒಂದು. ಸೊ ಇಲ್ಲಿ ಫಸ್ಟ್ ಗ್ರೂಪ್ನ ರನ್ನಿಂಗ್ ಹೊಡೆಯೋದು ಒಂದು ತಿಳಿತು. ಸೊ ಅದಕ್ಕಾಗಿ ಏನೈತಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ಸೊ ಯಾರ್ದು ನಂಬಕ್ಕೆ ಹೋಗ್ಬೇಡ್ರಿ. ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ಗಳು ಯಾರು ಕೊಡಾಕತ್ತಾರ ಏನೋ ಗೊತ್ತಿಲ್ಲ. ಸೊ ಏನೈತೆ ಅಂದ್ರೆ ಅವರು ನಿಮ್ಮ ಜೀವನದೊಳಗೆ ಆಟ ಆಡಾಕತ್ತಾರ. ಅಂಥರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಸೊ ಯಾವುದು ಸಾಕಷ್ಟು ಜನ ಇನ್ಫಾರ್ಮೇಷನ್ ಕೊಡ್ತಾರೆ, ಯಾರು ಕರೆಕ್ಟ್ ಕೊಡ್ತಾರಲ್ಲ ಅವ್ರದ್ದೆಲ್ಲ ವಿಡಿಯೋ ನೋಡ್ರಿ. ನಾನು ಹೇಳ್ತೀನಿ ನಾನು. ಸೊ ನಂದ ನೋಡ್ರಿ ಅಂತ ಹೇಳಿಲ್ಲ, ಸಾಕಷ್ಟು ಜನ ಅದಾರ, ಅದನ್ನೆಲ್ಲ ನೋಡ್ಕೊಂತಿರ್ತೀವಿ. ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ. ದೇವ್ರು ಒಳ್ಳೇದು ಮಾಡಲಿ. ಬೇರೆ ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಇದ್ರೊಳಗೆ ಕಮೆಂಟ್ ಹಾಕ್ರಿ. ಸೊ ಇಲ್ಲ ನನಗೆ ಏನೋ ಇನ್ಫಾರ್ಮೇಷನ್ ಮುಟ್ಟಲಿಲ್ಲ ಅಂದ್ರೆ ಸ್ನೇಹಿಜು ಆಫೀಷಿಯಲ್ ಇನ್ಸ್ಟಾಗ್ರಾಮ್ದೊಳಗೆ ಹೋಗಿ ನನಗೆ ಮೆಸೇಜ್ ಹಾಕ್ರಿ. ಸೊ ರಿಪ್ಲೈ ಮಾಡ್ತಾ ಇರ್ತೀನಿ. ಒಟ್ಟಾರೆ ಏನೈತಿಲ್ಲ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್. ಗೆಟ್ ರೆಡಿ ಟು ಫೈಟ್. ಆಲ್ ದ ಬೆಸ್ಟ್.